ವಿಜಯ ಕರ್ನಾಟಕದ ಮೊದಲ ಹೆಡ್ಲೈನ್ಸ್ ಬಾಕಿ ಭಾರಕ್ಕೆ ಸಾರಿಗೆ ಸುಸ್ತು. ಎಸ್ ನೋಡಿ, ಶಕ್ತಿ ಯೋಜನೆ ಜನಪ್ರಿಯವಾದಂಥ ಯೋಜನೆ ಆಗಿದೆ. ಶಕ್ತಿ ಯೋಜನೆ ಬಂದಮೇಲೆ ಹಾಗಿದ್ರೆ ಲಾಸ್ ಆಗ್ಬಿಡ್ತಾ, ಶಕ್ತಿ ಯೋಜನೆಯಿಂದ ಸಿಕ್ಕಾಪಟ್ಟೆ ಲಾಸ್ ಆಗಿದೆಯಾ, ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಶಕ್ತಿಯಿಂದ ಆದಾಯ ಏನೋ ಹೆಚ್ಚಾಗಿದೆ, ಆದರೆ ಈ ಲಾಭದ ಹಾದಿ ಮಾತ್ರ ಸಿಗ್ತಾ ಇಲ್ಲ. 4 ಸಂಸ್ಥೆಗಳಿಂದ 6,468 ಕೋಟಿ ರೂಪಾಯಿ ಬಾಕಿಯ ಹೊರೆ ಇದೆ. ವೇತನ ಪರಿಷ್ಕರಣೆಯಾಗಿ 38 ತಿಂಗಳಾದ್ರೂ ಕೂಡ ಇನ್ನೂ ಬಾಕಿ ಪಾವತಿಸಿಲ್ಲ. ಎಷ್ಟೆಷ್ಟು ಬಾಕಿ ಇದೆ? ಈ ಬಾಕಿ ಇರೋದ್ರಿಂದ ಸಾರಿಗೆ ಸಂಸ್ಥೆ ನಷ್ಟದಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಜನರ ಸಂಚಾರದ ಜೀವನಾಡಿ ಎನಿಸಿರುವಂಥ ಸಾರಿಗೆ ಸಂಸ್ಥೆಗಳ ಆರ್ಥಿಕ ಸ್ಥಿತಿಯ ಹಾದಿ ದುರ್ಗಮವಾಗ್ತಾನೆ ಇದ್ದು ಸಂಸ್ಥೆಗಳ ಬಾಕಿ ಹೊರೆ ಹೆಚ್ಚುತ್ತಲೇ ಇದೆ. ಶಕ್ತಿ ಯೋಜನೆಯ ಟಾನಿಕ್ನಿಂದ ಆದಾಯ ಏನೋ ಹೆಚ್ಚಾಗಿದೆ, ಸಂಸ್ಥೆಗಳು ಲಾಭದ ಹಾದಿಗೆ ಮಾತ್ರ ಮರಳಿಲ್ಲ. ಭವಿಷ್ಯ ನಿಧಿ, ಅಧಿಕಾರಿ, ನೌಕರರ ವೇತನ ಪರಿಷ್ಕರಣೆ ಹಿಂಬಾಕಿ, ನಿವೃತ್ತ ಸಿಬ್ಬಂದಿಯ ಬಾಕಿ, ಡೀಸೆಲು, ಬಿಡಿಭಾಗ ಪೂರೈಕೆದಾರರಿಗೆ ಪಾವತಿಸಬೇಕಾಗಿರುವಂಥ ಬಾಕಿ ಹೊರೆ ನವೆಂಬರ್ ಅಂತ್ಯಕ್ಕೆ 6,468 ಕೋಟಿ ರೂಪಾಯಿಗೆ ತಲುಪಿದೆ. ಅಲ್ಲದೆ ನಷ್ಟದ ಪ್ರಮಾಣವೂ ಕೂಡ ಏರಿಕೆ ಆಗ್ತಾನೇ ಇದೆ. ಬಹು ವರ್ಷಗಳಿಂದ ಇದನ್ನು ಹೇಳಲಾಗ್ತಾ ಇದೆ, ನಷ್ಟದಲ್ಲಿ ಇದೆ ಅಂತ. ನೋಡಿ, ಈಗ ಈ HV ಅನಂತ ಸುಬ್ಬರಾವ್ ಅವರು ಅಧ್ಯಕ್ಷರು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಸ್, ಇವರು ಏನು ಹೇಳಿದ್ದಾರೆ ಅಂದರೆ 2024 ಜನವರಿ 1ರಿಂದ ಅನ್ವಯವಾಗುವಂತೆ 25% ವೇತನ ಪರಿಷ್ಕರಣೆ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸೋಕೆ ಒತ್ತಾಯಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಆಯುಕ್ತರು ಸೋಮವಾರ ಸಭೆ ಕರೆದಿದ್ದಾರೆ. ಸಭೆಯ ತೀರ್ಮಾನ ಹಾಗೂ ಸಾರಿಗೆ ನಿಗಮಗಳ ವಿಭಾಗವಾರು ನೌಕರರ ಅಭಿಪ್ರಾಯವನ್ನು ಆಧರಿಸಿ ಮುಷ್ಕರದ ಕುರಿತು ನಿರ್ಧರಿಸಲಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಾರಿಗೆ ಸಚಿವರ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. 2020 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ನಿವೃತ್ತರಾದ ನೌಕರರಿಗೆ ಪಾವತಿಸಬೇಕಾಗಿದ್ದಂಥ 2,024 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. PF ಹಾಗೂ ಇತರೆ ಬಾಕಿ ಮರುಪಾವತಿಗೆ 2,000 ಕೋಟಿ ರೂಪಾಯಿ ಸಾಲ ಪಡೆಯಲಾಗ್ತಾ ಇದೆ. ಈ ಸಾಲದ ಅಸಲು ಬಡ್ಡಿಯನ್ನು ಸರ್ಕಾರವೇ ಭರಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಿನಲ್ಲಿ ತುಂಬ ಲಾಸ್ನಲ್ಲಿ ಇದೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಲಾಸ್ನಲ್ಲಿ ನಡೀತಾ ಇರೋದ್ರಿಂದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾವಾಗ ಇದು ಸರಿದೂಗಿಸಲಾಗತ್ತೆ, ಯಾವಾಗ ಇದನ್ನು ಸರಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ.